ನಮಸ್ಕಾರ, ಹೇಗಿದ್ದೀರಾ ಸ್ನೇಹಿತರೆ? ಡಿ ಕೆ ಶಿವಕುಮಾರ್ ಕೊನೆಗೂ ನಿರ್ಧಾರ ಮಾಡಿಬಿಟ್ಟಿದ್ದಾರೆ. ನಾನು ಈ ಬಾರಿ ಮುಖ್ಯಮಂತ್ರಿ ಆಗ್ಲೇಬೇಕು, ಅದು ಇನ್ನು ಕೆಲವೇ ತಿಂಗಳುಗಳಲ್ಲಿ ಆಗ್ಲೇಬೇಕು ಅಂತ ತಗೊಂಡು ಕಣಕ್ಕಿಳಿದ್ಬಿಟ್ಟಿದ್ದಾರೆ. ಈಗಾಗಲೇ ಅವ್ರು ಮಾಡ್ತಾ ಇರುವಂತಹ ಕೆಲಸಗಳು, ಅದೇ ರೀತಿಯಲ್ಲಿ ಬರ್ತಾ ಇರುವಂತಹ ಹೊಸ ಹೊಸ ಸುದ್ದಿಗಳು, ಇದೆಲ್ಲದನ್ನು ನೋಡಿದ್ರೆ ಡಿ ಕೆ ಶಿವಕುಮಾರ್ ಶತಾಯಗತಾಯ ಈ ವರ್ಷದಲ್ಲಿ ನಾನು ಸಿಎಂ ಆಗ್ಲೇಬೇಕು ಅಂತ ತಗೊಂಡು ನಿರ್ಧಾರ ಮಾಡಿದ್ದಾರೆ ಅನಿಸ್ತಾ ಇದೆ. ಇದಕ್ಕೆ ಪುಷ್ಟಿ ಕೊಡೋ ರೀತಿಯಲ್ಲಿ ಅವರ ಇತ್ತೀಚಿನ ಕೆಲವೊಂದು ಹೇಳಿಕೆಗಳು ಮತ್ತು ಅವ್ರು ನಡೆಸ್ತಾ ಇರುವಂತಹ ಈ ಹೋಮ ಹವನ ಇದೆಲ್ಲದೂ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಯಾಕಂದ್ರೆ ಮೊನ್ನೆ ಅಷ್ಟೇ ಕುಂಭಕೋಣಂಗೆ ಹೋಗಿ ಪ್ರತ್ಯಂಗಿರ ಹೋಮ ಏನೋ ಮಾಡಿ ಬಂದ್ರಂತೆ. ಅದಂದ್ರೆ ಶತ್ರು ಸಂಹಾರಕ್ಕಾಗಿ ಮಾಡಿರುವಂತಹ ಹೋಮ ಅಂತೇಳಿ ಹೇಳ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಎಚ್ ಡಿ ಕುಮಾರಸ್ವಾಮಿ ಕೂಡ ಒಂದು ಹೇಳಿಕೆಯನ್ನು ಕೊಟ್ಟರು. ಡಿ ಕೆ ಶಿವಕುಮಾರ್ ಶತ್ರು ಸಂಹಾರಕ್ಕೆ ಇಳಿದಿದ್ದಾರೆ ಅಂತೇಳಿ ಹೇಳಿದ್ರು. ಆದ್ರೆ ಡಿ ಕೆ ಶಿವಕುಮಾರ್ ಬೇರೆ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟರು. ನಾನು ಶಸ್ತ್ರ ಸಂಹಾರ ಮಾಡ್ಲಿಕ್ಕೆ ಹೊರಟಿದ್ದಲ್ಲ, ನನ್ನನ್ನು ನಾನು ಪ್ರೊಟೆಕ್ಟ್ ಮಾಡ್ಕೋಬೇಕು, ಅದಕ್ಕೆ ಏನ್ ಬೇಕೋ ಅದನ್ನು ನಾನು ಮಾಡ್ತಾ ಇದ್ದೇನೆ ಅಂತ ತಕೊಂಡು ಹೇಳಿದ್ರು. ಅಂದ್ರೆ ಈ ಹೋಮದ ಮುಖಾಂತರ ನೇರವಾಗಿ ಶಸ್ತ್ರ ಸಂಹಾರ ಅಂತ ತಕೊಂಡು ಅವ್ರು ಹೇಳಿಲ್ಲ, ಅದಕ್ಕೆ ಬದಲಾಗಿ ನನ್ನನ್ನು ನಾನು ಉಳಿಸ್ಕೊಳ್ಳಿ ನಾನು ಪ್ರಯತ್ನಿಸ್ತಾ ಇದ್ದೇನೆ. ಅಂದ್ರೆ ನನ್ನ ಸುತ್ತ ಶತ್ರುಗಳು ಹುಟ್ಕೊಂಡಿದ್ದಾರೆ, ಅವ್ರನ್ನೆಲ್ಲರನ್ನು ಮಟ್ಟ ಹಾಕಬೇಕು ಅಂದ್ರೆ ನಾನು ಈ ರೀತಿಯಾಗಿ ದೇವರ ರಕ್ಷಣೆಯನ್ನ ಪಡೆಯಬೇಕಾಗಿದೆ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಅದಾದ್ಮೇಲೆ ಈಗ ಬರ್ತಾ ಇರುವಂತಹ ಹೊಸ ಹೊಸ ಸುದ್ದಿಗಳು ಅದೇನಂತ ಹೇಳಿದ್ರೆ, ಡಿ ಕೆ ಶಿವಕುಮಾರ್ ಒಂದು ಬಹುದೊಡ್ಡದಾದಂತಹ ಆಪರೇಷನ್ಸ್ ಕೈ ಹಾಕಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದು ಬೇರೆ ಇನ್ನೇನು ಅಲ್ಲ, ಕೆಲವೊಂದಿಷ್ಟು ಜನ ಜೆಡಿಎಸ್ ಮತ್ತೆ ಬಿಜೆಪಿಯ ಶಾಸಕರನ್ನ ತನ್ನತ್ತ ಸೆಳೆಯಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಒಂದು ಹೊಸ ಸುದ್ದಿ ಕೂಡ ಬರ್ತಾ ಇದೆ. ಹಾಗಾದ್ರೆ ಯಾಕೆ ಈ ರೀತಿ ಮಾಡಬೇಕು? ಕಾಂಗ್ರೆಸ್ ನಲ್ಲಿ ಈಗಾಗಲೇ 136 ಜನ ಶಾಸಕರಿದ್ದಾರೆ. ಇಷ್ಟು ಜನ ಇರುವಾಗ ಇವರು ಯಾಕೆ ಜೆಡಿಎಸ್ ಮತ್ತೆ ಬಿಜೆಪಿಯಿಂದ ಶಾಸಕರನ್ನ ಸೆಳಿಬೇಕು ಅನ್ನೋ ಒಂದು ಪ್ರಶ್ನೆ ಸಾಮಾನ್ಯವಾಗಿ ನಿಮ್ಗೆ ಬಂದೇ ಬರ್ತದೆ. ಆದ್ರೆ ಇಲ್ಲಿರುವಂತಹ ವಿಷಯ ಏನು ಅಂತ ಹೇಳಿದ್ರೆ, ಕಾಂಗ್ರೆಸ್ ನಲ್ಲಿ ಇರುವಂತಹ ಬಹುತೇಕ ಶಾಸಕರು ಡಿ ಕೆ ಶಿವಕುಮಾರ್ ಜೊತೆ ಗುರುತಿಸ್ಕೊಳ್ತಾ ಇಲ್ಲ. ಅವರೆಲ್ಲರೂ ಸಿದ್ದರಾಮಯ್ಯನವರ ಕ್ಯಾಂಪ್ ನಲ್ಲಿದ್ದಾರೆ. ಕೆಲವರು ಇದ್ದಾರೆ ಇವ್ರ ಜೊತೆಯಲ್ಲಿ. ಆದ್ರೆ ಇವರು ಎಣಿಸಿದಂತಹ ನಂಬರ್ ಬರಬೇಕು ಅಂದ್ರೆ ಬೇರೆ ಕಡೆಯಿಂದಾನೇ ಇವ್ರ ಶಾಸಕರನ್ನ ಕರೆತರಬೇಕಾಗಿದೆ. ಅದಕ್ಕಾಗಿ ಈಗಾಗಲೇ ಪ್ರಯತ್ನ ನಡೆದಿದೆ ಅಂತ ಹೇಳ್ತಾ ಇದ್ದಾರೆ. ಇದರ ನೇತೃತ್ವವನ್ನು ಯಾರು ವಹಿಸಿದ್ದಾರೆ ಇದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ. ಅಂದ್ರೆ ನಿಮ್ಗೆ ಇತ್ತೀಚೆಗೆ ಗೊತ್ತಿದೆ, ಜಿ ಟಿ ದೇವೇಗೌಡರು ಬಹಳ ದಿನಗಳಿಂದ ಒಂದ್ ರೀತಿಯಾಗಿ ಜೆಡಿಎಸ್ ನಿಂದ ಒಂದು ಕಾಲನ್ನು ಹೊರಗಡೆ ಇಟ್ಟಿದ್ದಾರೆ ಅಂತ ಹೇಳ್ಬೋದು. ಜೆಡಿಎಸ್ ನವ್ರು ಹೇಳ್ತಾರೆ, ಎಚ್ ಡಿ ದೇವೇಗೌಡರು ಹೇಳ್ತಾರೆ ನಾನು ಮಾತಾಡ್ತೇನೆ, ಸರಿ ಮಾಡ್ತೇನೆ, ಹಾಗೆ ಹೇಳ್ತಾ ಇದ್ದಾರೆ. ಆದ್ರೆ ಆ ನಿಟ್ಟಿನಲ್ಲಿ ಯಾವುದೇ ರೀತಿಯಾದಂತಹ ಕೆಲಸ ನಡೀತಾ ಇಲ್ಲ. ಅದಕ್ಕೆ ಬದಲಾಗಿ ಜಿ ಟಿ ದೇವೇಗೌಡರು ಹೋದಲ್ಲಿ ಬಂದಲ್ಲಿ ಸಿದ್ದರಾಮಯ್ಯನವರ ನಾಮಸ್ತುತಿ ಮಾಡ್ತಾ ಇದ್ದಾರೆ, ಅವ್ರನ್ನ ಹೊಗಳ್ತಾ ಇದ್ದಾರೆ, ಕಾಂಗ್ರೆಸ್ನ ಹೊಗಳ್ತಾ ಇದ್ದಾರೆ, ಇದೆಲ್ಲದನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಇರುವಂತ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ, ಮುಡಾ ಹಗರಣದಲ್ಲಿ ಜಿ ಟಿ ದೇವೇಗೌಡರ ಹೆಸರು ಕೂಡ ತಳುಕು ಹಾಕೊಂಡಿದೆ ಅಂತೇಳಿ ಹೇಳ್ತಾರೆ. ಅಂದ್ರೆ ಅವರು ತನ್ನ ಮಗ, ಅಳಿಯ ಅಥವಾ ಮಗಳಿಗೆ, ಈ ರೀತಿ ಹಲವಾರು ಜನರಿಗೆ, ತಮ್ಮ ಕುಟುಂಬದವರಿಗೆ ಮುಡಾ ಸೈಟ್ ಗಳನ್ನ ಇವರೆಲ್ಲರಿಗೂ ಅಕ್ರಮವಾಗಿ ಕೊಡಿಸಿದ್ದಾರೆ ಅಂತ ಸುದ್ದಿ ಹರಿದಾಡ್ತಾ ಇದೆ. ಅಂದ್ರೆ ಈ ಅಕ್ರಮವನ್ನ ಮುಚ್ಚಾಕ್ಬೇಕು ಅಂತ ಹೇಳಿದ್ರೆ ಅವರಿಗೆ ಕಾಂಗ್ರೆಸ್ನ ಶ್ರೀರಕ್ಷೆ ಬೇಕಾಗ್ತದೆ. ಅದಕ್ಕಾಗಿ ಈಗಾಗಲೇ ಅವರು ಕಾಂಗ್ರೆಸ್ನ ಜಪ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿರುವಂತಹ ವಿಷಯ ಏನು ಅಂತ ಹೇಳಿದ್ರೆ, ಜಿ ಟಿ ದೇವೇಗೌಡರು ಒಂದಿಷ್ಟು ಜೆಡಿಎಸ್ ಶಾಸಕರನ್ನ ಕರ್ಕೊಂಡು ಕಾಂಗ್ರೆಸ್ ಕಡೆ ವಲಸೆ ಹೋಗುವಂತ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಕುಮಾರಸ್ವಾಮಿ ಅವರ ಮೇಲಿರುವಂತಹ ವೈಮನಸ್ಸು ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಪುಷ್ಟಿ ಕೊಡೋ ರೀತಿಯಲ್ಲಿ ಕುಮಾರಸ್ವಾಮಿ ಅವರು ಕೂಡ ಇತ್ತೀಚೆಗೆ ಹೇಳಿದ್ದಾರೆ, ಜೆಡಿಎಸ್ ಶಾಸಕರನ್ನ ಸೆಳೆಯುವಂತ ಪ್ರಯತ್ನ ನಡೀತಾ ಇದೆ. ಅಂದ್ರೆ ಟೋಟಲ್ ಆಗಿ ಜೆಡಿಎಸ್ ನ ನಿರ್ನಾಮ ಮಾಡಬೇಕು ಅಂತ ಡಿ ಕೆ ಶಿವಕುಮಾರ್ ಪ್ರಯತ್ನಿಸ್ತಾ ಇದ್ದಾರೆ. ಆದ್ರೆ ಆ ಪ್ರಯತ್ನ ಸಫಲ ಆಗದಿರೋ ರೀತಿಯಲ್ಲಿ ನಾನು ನೋಡ್ಕೋತೇನೆ ಅಂತ ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಬಂದಿರುವಂತಹ ಇನ್ನೊಂದು ಸುದ್ದಿ ಏನು ಅಂತ ಹೇಳಿದ್ರೆ, ಈಗಾಗಲೇ ಜಿ ಟಿ ದೇವೇಗೌಡರು ಹಲವಾರು ಸುತ್ತಿನ ಮಾತುಕತೆಯನ್ನು ನಡೆಸಿದ್ದಾರೆ. ಈಗ ಎಲ್ಲ ಮಾತುಕತೆ ಕೊನೆಯ ಹಂತದಲ್ಲಿದೆ, ಕೆಲವೇ ದಿನಗಳಲ್ಲಿ ಈ ಆಪರೇಷನ್ ಸಕ್ಸಸ್ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಇದು ಜೆಡಿಎಸ್ ಕತೆ. ಆದ್ರೆ ಇನ್ನು ಬಿಜೆಪಿ ಅವರ ಕತೆ. ಬಿಜೆಪಿಯಲ್ಲಿ ಕೂಡ ಅಷ್ಟೇ ಕೆಲವರು ಭಿನ್ನಮತೀಯರಿದ್ದಾರೆ. ಈಗಾಗಲೇ ನಿಮ್ಗೆ ಗೊತ್ತಿದೆ, ಎಸ್ ಟಿ ಸೋಮಶೇಖರ್ ಮತ್ತೆ ಶಿರ್ಸಿಯ ಶಾಸಕರಾದಂತಹ ಹೆಬ್ಬಾರ್, ಇವರಿಬ್ರು ಕೂಡ ಅಷ್ಟೇ ಕಾಂಗ್ರೆಸ್ ಪಾಳ್ಯದಲ್ಲಿ ಆಗಾಗ ಕಾಣಿಸ್ಕೊಂತಾ ಇರ್ತಾರೆ. ಇಲ್ಲಿವರೆಗೆ ಅಂತ ಹೇಳಿದ್ರೆ ಸೋಮಶೇಖರ್ ಅವರು ಚನ್ನಪಟ್ಟಣದಲ್ಲಿ ಚುನಾವಣಾ ಪ್ರಚಾರದಲ್ಲಿ ಕೂಡ ಕಾಂಗ್ರೆಸ್ ಪರವಾಗಿ ಕಾಣಿಸ್ಕೊಂಡ್ರು, ಈ ವೇದಿಕೆಯನ್ನು ಹಂಚಿಕೊಂಡಿದ್ರು ಕೂಡ. ಆದ್ರೂ ಕೂಡ ಇಲ್ಲಿವರೆಗೆ ಬಿಜೆಪಿ ಯಾವುದೇ ರೀತಿಯಾದಂತಹ ಕ್ರಮವನ್ನ ಇವ್ರ ಮೇಲೆ ಕೈಗೊಂಡಿಲ್ಲ. ಕೇವಲ ಅವ್ರನ್ನ ಹೆದರ್ಸೋದು ಬೆದರ್ಸೋದು ಈ ರೀತಿ ನಡೀತಾ ಇದೆ. ಆದ್ರೆ ಅವರು ಕ್ಯಾರೆ ಅಂದೇನೆ ತಮ್ಮಷ್ಟಕ್ಕೆ ತಾವು ಕಾಂಗ್ರೆಸ್ ಜೊತೆಗೆ ಓಡಾಡ್ಕೊಂಡಿದ್ದಾರೆ. ಕೇಳಿದ್ರೆ ಹೇಳ್ತಾರೆ, ನನ್ನ ಕ್ಷೇತ್ರಕ್ಕೆ ಅನುದಾನ ಬೇಕು, ನನ್ನ ಕ್ಷೇತ್ರದಲ್ಲಿ ಕೆಲಸ ಆಗಬೇಕು, ಹಾಗಾಗಿ ನಾನು ಆಡಳಿತ ಪಕ್ಷದವ್ರ ಜೊತೆಗೆ ಚೆನ್ನಾಗಿದ್ದೇನೆ ಅಂತೇಳಿ ಹೇಳ್ತಾರೆ. ಆದ್ರೆ ಒಳಾರ್ಥ ಬೇರೆನೇ ಇದೆ, ಇದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ. ಇಲ್ಲಿ ಬಿಜೆಪಿ ಏನ್ ಮಾಡ್ತಾ ಇದೆ ಅಂದ್ರೆ, ಅವರಾಗೆ ಹೋಗೋದವ್ರು ಹೋಗ್ಲಿ ಅಂತ ಕಾಯ್ತಾ ಇದ್ದಾರೆ. ಆದ್ರೆ ಅವರಾಗಿ ಅವ್ರು ಹೋಗಲ್ಲ, ಯಾಕಂದ್ರೆ ಗೊತ್ತಿದೆ ಅವರಾಗೆ ಹೋದ್ರೆ ಪುನಃ ಚುನಾವಣೆಗೆ ಹೋಗ್ಬೇಕಾಗ್ತದೆ. ಅವರು ಒಂದ್ ವೇಳೆ ಚುನಾವಣೆ ನಡೆದ್ರೆ ಚುನಾವಣೆಯಲ್ಲಿ ಯಾವುದೇ ಕಾರಣಕ್ಕೆ ಎಸ್ ಟಿ ಸೋಮಶೇಖರ್ ಅವ್ರನ್ನ ಗೆಲ್ಲಲಿಕ್ಕೆ ಬಿಜೆಪಿ ಮತ್ತೆ ಜೆಡಿಎಸ್ ಬಿಡೋಲ್ಲ ಅನ್ನೋದು ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಅವರು ಆ ಕೆಲಸವನ್ನ ಮಾಡ್ತಾ ಇಲ್ಲ. ಅದಕ್ಕೆ ಬದಲಾಗಿ ಇಲ್ಲಿದ್ದುಕೊಂಡೇ ಕಾಂಗ್ರೆಸ್ನವರ ಜೊತೆಗೆ ಗುರುತಿಸ್ಕೊಂತ ಇದ್ದಾರೆ. ಅದೇ ರೀತಿಯಲ್ಲಿ ಹೆಬ್ಬಾರ್ ಅವರು ಕೂಡ ಅದೇ ತರ ಮಾಡ್ತಾ ಇದ್ದಾರೆ. ಆದ್ರೆ ಅವ್ರ ಮೇಲೆ ಕೂಡ ಕ್ರಮವನ್ನ ಕೈಗೊಳ್ತಾ ಇಲ್ಲ.
ಯಾವಾಗ ನಮ್ಮನ್ನ ಈ ಪಕ್ಷದವರು ಉಚ್ಚಾಟನೆ ಮಾಡ್ತಾರೆ ಅಂತ ಕಾಯ್ತಾ ಇದ್ದಾರೆ. ಆದ್ರೆ ಆ ಕೆಲಸವನ್ನ ಬಿಜೆಪಿ ಅವರು ಮಾಡ್ತಾ ಇಲ್ಲ, ಸುಮ್ಮನೆ ಕೂತ್ಕೊಂಡಿದ್ದಾರೆ. ಹಾಗಾಗಿ ಇಲ್ಲಿ ಹೇಳ್ತಾ ಇರೋದು ಏನು ಅಂತ ಹೇಳಿದ್ರೆ, ಇಲ್ಲಿ ಈ ಡಿ ಕೆ ಶಿವಕುಮಾರ್ ಏನು ಆಪರೇಷನ್ಸ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯಲ್ಲಿ ಅದರ ನಾಯಕತ್ವವನ್ನು ವಹಿಸುವವರು ಈ ಎಸ್ ಟಿ ಸೋಮಶೇಖರ್ ಮತ್ತೆ ಹೆಬ್ಬಾರ್ ಅಂತಕೊಂಡು ಹೇಳ್ತಾ ಇದ್ದಾರೆ. ಅಂದ್ರೆ ಈಗಾಗಲೇ ಇವರು ಕೆಲವರನ್ನ ಗುಂಪು ಹಾಕೊಂಡಿದ್ದಾರೆ, ಅವ್ರನ್ನೆಲ್ಲರನ್ನು ಮಾತಾಡಿಸಿ ಆಗಿದೆ, ಎಲ್ಲರೂ ತಯಾರಿದ್ದಾರೆ. ಕೆಲವೇ ದಿನಗಳಲ್ಲಿ ಇವರೆಲ್ಲರೂ ಪಕ್ಷವನ್ನ ಬಿಟ್ಟು ಕಾಂಗ್ರೆಸ್ ಕಡೆ ವಲಸೆ ಹೋಗ್ತಾರೆ ಅಂತಕೊಂಡು ಹೇಳ್ತಾ ಇದ್ದಾರೆ. ಆದ್ರೆ ಇವರಿಬ್ರು ಬಿಟ್ಟು ಉಳಿದವರು ಯಾರು, ಆ ಹೆಸರು ಇಲ್ಲಿವರೆಗೆ ಎಲ್ಲಿಯೂ ಡಿಸ್ಕ್ಲೋಸ್ ಆಗಿಲ್ಲ. ಮುಂದಿನ ದಿನಗಳಲ್ಲಿ ಗೊತ್ತಾಗ್ಬೋದು ಇವ್ರು ಯಾರ್ಯಾರು ಇವ್ರ ಜೊತೆ ಓಡಾಡ್ತಾ ಇದ್ದಾರೆ ಅನ್ನೋದು ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಗೊತ್ತಾಗ್ತದೆ. ಅಥವಾ ಈ ಸುದ್ದಿ ಸುಳ್ಳು ಕೂಡ ಆಗಿರುವ ಸಾಧ್ಯತೆಗಳು ಕೂಡ ಇದೆ. ಅಂದ್ರೆ ಈ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಈಗಾಗಲೇ ತಾನು ಮುಖ್ಯಮಂತ್ರಿ ಆಗ್ಲೇಬೇಕು ಅಂತ ನಿರ್ಧಾರ ಮಾಡಿ ಈ ಆಪರೇಷನ್ಸ್ಗೆ ಕೈ ಹಾಕಿದ್ದಾರೆ. ಯಾಕಂದ್ರೆ ಹಣಬಲ ಕೂಡ ಅವರಿಗೆ ತುಂಬಾ ಚೆನ್ನಾಗಿದೆ, ಅದು ಎಲ್ರಿಗೂ ಗೊತ್ತಿರುವಂತಹದ್ದು. ಸದ್ಯಕ್ಕೆ ಕಾಂಗ್ರೆಸ್ ನಲ್ಲಿ ಯಾರಾದ್ರೂ ಬಲಾಢ್ಯ ನಾಯಕ ಅಂತ ಹೇಳಿದ್ರೆ ಹಣದ ವಿಷಯದಲ್ಲಿ ಅದು ಡಿ ಕೆ ಶಿವಕುಮಾರ್ ಆಗಿದ್ದಾರೆ. ಆದ್ರಿಂದ ಡಿ ಕೆ ಶಿವಕುಮಾರ್ ಏನ್ ಬೇಕಾದ್ರೂ ಮಾಡುವ ಸಾಧ್ಯತೆಗಳು ಇರ್ತದೆ. ಯಾಕಂದ್ರೆ ಈ ರಾಜಕಾರಣಿಗಳು ಸಾಮಾನ್ಯವಾಗಿ ಹಣದ ಆಮಿಷ ಒಡ್ಡಿದ್ರೆ ಬರ್ತಾರೆ ಅನ್ನೋದು ಎಲ್ಲರೂ ಮಾತಾಡ್ಕೊಳ್ಳುವಂತಹ ಓಪನ್ ಸೀಕ್ರೆಟ್ ಆಗಿದೆ. ಹಾಗಾಗಿ ಇಲ್ಲಿ ಕೂಡ ಅಷ್ಟೇ, ಅವ್ರಿಗೆ ಏನಾದ್ರು ಆಮಿಷವನ್ನು ಇವ್ರು ಒಡ್ಡಿರಬಹುದು. ಆ ಮುಖಾಂತರ ಅವ್ರನ್ನ ತಮ್ಮ ಪಕ್ಷಕ್ಕೆ ಸೆಳೆದುಕೊಂಡು ಅವರ ಸಹಾಯದಿಂದ, ಅವರ ಬೆಂಬಲದಿಂದ ಮುಖ್ಯಮಂತ್ರಿ ಗಾದಿಗೆ ಏರುವಂತಹ ಹುನ್ನಾರವನ್ನ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಅದ್ರ ಜೊತೆಯಲ್ಲಿ ದೇವರ ಕೃಪೆ ಕೂಡ ತನ್ನ ಮೇಲೆ ಇರಬೇಕು ಅಂತಕೊಂಡು ಈ ಹೋಮ ಹವನವನ್ನ ಮಾಡ್ತಾ ಇದ್ದಾರೆ ಅಂತಕೊಂಡು ಎಲ್ಲರೂ ಮಾತಾಡ್ಕೊಂತ ಇದ್ದಾರೆ. ಆದ್ರೆ ಕಾಂಗ್ರೆಸ್ ನಲ್ಲಿ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಒಂದು ಬಣ ಸಂಪೂರ್ಣವಾಗಿ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದೆ. ಅದ್ರ ಬಗ್ಗೆ ಕೂಡ ಮುಂದಿನ ವಿಡಿಯೋದಲ್ಲಿ ಮಾತಾಡೋಣ. ಸ್ನೇಹಿತರೆ, ಡಿ ಕೆ ಶಿವಕುಮಾರ್ ಅವರು ಈ ರೀತಿಯಾಗಿ ಮುಖ್ಯಮಂತ್ರಿ ಆಗ್ಲೇಬೇಕು ಅಂತ ಪ್ರಯತ್ನಗಿಳಿದಿದ್ದಾರಲ್ಲ, ಈ ಪ್ರಯತ್ನದಲ್ಲಿ ಅವರು ಸಕ್ಸಸ್ ಆಗ್ತಾರಾ ಇಲ್ಲ ಸೋಲ್ತಾರಾ, ಇದನ್ನ ನಾವು ಕಾದ್ ನೋಡ್ಬೇಕಾಗಿದೆ. ಸ್ನೇಹಿತರೆ, ನಾನು ಹಂಚಿಕೊಂಡಂತ ಮಾಹಿತಿ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.